सर्वधर्मान् परित्यज्य मामेकं शरणं व्रज अहं त्वा सर्वपापेभ्यो मोक्षयिष्यामि मा शुचः। परित्राणाय साधूनां विनाशाय च दुष्कृतां धर्मसंस्थापनार्थाय संभवामि युगे युगे। ನಮ್ಮ ಭಾರತವು ಪುರಾತನ ಸಂಸ್ಕೃತಿಯ ದೇಶ. ಈ ದೇಶದಲ್ಲಿ ಅನೇಕ ಋಷಿಮುನಿಗಳು ಆಗಿಂದಾಗೆ ಪ್ರಕಟವಾಗಿ ಭಾರತದ ಸಂಸ್ಕೃತಿಯನ್ನು ಹಿಡಿದೆತ್ತಿದ್ದಾರೆ. ಹಾಗೂ ಆಗಿಂದಾಗೆ ಸಾಧುಗಳು ಸಂತರು ಜನಿಸುತ್ತಲೇ ಇರುತ್ತಾರೆ. ಜಾತಿ ಮತ ಪಂಥಗಳ ಭೇದವಿಲ್ಲದೆ ಜನತೆ ಅವರನ್ನು ಗೌರವಿಸಿ ಅವರ ಉಪದೇಶಗಳನ್ನು ಸವಿದು ಅವರನ್ನು ಅನುಸರಿಸಲು ಪ್ರಯತ್ನ ಪಡುತ್ತಲೇ ಇರುತ್ತಾರೆ. ಇಂತಹ ಆಧ್ಯಾತ್ಮಿಕ ಸಂತರ ಪೈಕಿ ಶ್ರೀ ಸಾಯಿಬಾಬಾ ಸಹ ಒಬ್ಬರು. ಶ್ರೀ ಸಾಯಿಬಾಬಾರವರು ಕಾಲಕಾಲಕ್ಕೆ ನುಡಿದ ವಚನಗಳು ಮಹಾಜ್ಞಾನಿಯ ಮಹಾನ್ ಅನುಭಾವಿಯ ವಚನಗಳೇ ಇರುವುವು. ಅವರು ಸಿದ್ಧ ಸ್ಥಿತಿಯನ್ನು ಹೊಂದಿದ ಬಳಿಕವೇ ಪ್ರಕಟವಾದುದರಿಂದ ಅವರ ಸಾಧನಾವಸ್ಥೆಯ ಹಾಗೂ ಅವರು ಮಾಡಿದ ಸಾಧನವು ಯಾರಿಗೂ ಪರಿಚಿತವಿಲ್ಲ. ಅದನ್ನೆಲ್ಲ ಅವರ ದಿನಚರಿಯೆಯಿಂದ ಅವರ ಉಪದೇಶದಿಂದಲೇ ತಿಳಿದುಕೊಳ್ಳಬೇಕಾಗಿದೆ. ಅವರು ಸನ್ಯಾಸಿ ವರ್ಗಕ್ಕೆ ಸೇರಿದ್ದರಿಂದ ಅತೀತರೆಂದೇ ಅವರನ್ನು ಬಣ್ಣಿಸಬೇಕಾಗುವುದು. ಅವರು ಹಲವಾರು ವರ್ಷ ಮಸೀದಿಯಲ್ಲಿದ್ದರೂ ಸಹ ಸರ್ವ ಸಮರ್ಪಣಾ ಭಾವದಿಂದ ಅಲ್ಲಾ ಮಾಲಿಕ್ ಎಂದು ಪದೇ ಪದೇ ಹೇಳುತ್ತಿದ್ದರು. ಹಿಂದೂಗಳೆಲ್ಲ ಅವರ ಶಿಷ್ಯರಾಗಿದ್ದರು. ಹಿಂದೂ, ಕ್ರೈಸ್ತ, ಮುಸಲ್ಮಾನ್ ಎನ್ನದೇ ಎಲ್ಲ ಧರ್ಮದವರು ಅವರ ಶಿಷ್ಯ ವರ್ಗಕ್ಕೆ ಸೇರಿದ್ದಾರೆ. ಅಹಂಕಾರದ ಸಂಪೂರ್ಣ ತ್ಯಾಗ, ಸರ್ವಾರರ್ಪಣ ಭಾವದಿಂದ ಯಥಾದೇವೆ ತಥಾಗುರೆ ಎಂಬ ಶ್ರದ್ಧೆಯಿಂದ ಗುರುಗಳಲ್ಲಿ ನಿಷ್ಠೆ, ತತ್ಪರಿಣಾಮವಾಗಿ ಉಂಟಾಗುವ ಏಕಾಂತ ಭಕ್ತಿ ಆಚರಣೆಯಲ್ಲಿ ಆತ್ಯಂತಿಕ ಸಮಭಾವ ಇವೇ ಸಾಯಿಬಾಬಾರವರ ಜೀವನದ ಹಾಗೂ ಉಪದೇಶದ ಸಾರಸರ್ವಸ್ವ. ಶ್ರೀ ಸಾಯಿಬಾಬಾ ಸವಿತಾಮೃತವನ್ನು ಕನ್ನಡಿಗರು ಸ್ವಾಗತಿಸುವರೆಂದು ಭಾವಿಸುತ್ತೇವೆ. ಕನ್ನಡ ಕೃತಿಯ ಲೇಖಕರು ಶ್ರೀಯುತರಾದ NS ಅನಂತರಾಮು. ಶ್ರೀ ಸದ್ಗುರು ಸಾಯಿನಾಥಾಯ ನಮಃ. ಶಾಂತಿ ಸಾಗರರು, ಭಕ್ತ ಪಾಲರೂ ಆದ ಶ್ರೀ ಸಾಯಿಬಾಬಾ ಅವರಿಗೆ ಪ್ರಣಾಮ. ದಯಾಸಾಗರರಾದ ಶ್ರೀ ಸಾಯಿಬಾಬಾ ತಮ್ಮನ್ನು ಅನುಗ್ರಹಿಸಿದ ಫಲವೇ ಶ್ರೀ ಸಾಯಿ ಸಚ್ಚರಿತೆ ಎಂದು ಹೇಳಿದ್ದಾರೆ ಲೇಖಕರಾದ ಶ್ರೀ ಹೇಮಾಡ ಪಂತ. ಶ್ರೀ ಹೇಮಾಡ ಪಂತರ ಮನಸ್ಸಿನಲ್ಲಿ ಸಾಯಿಯವರ ಜೀವನ ಚರಿತ್ರೆ ಮತ್ತು ಲೀಲೆಗಳನ್ನು ಬರೆಯಬೇಕೆಂಬ ಆಕಾಂಕ್ಷೆ ಮೂಡಿದ್ದೇ ತಡ ಸಾಯಿಯವರು ಅದನ್ನು ಅವರಿಂದ ಬರೆಸಿದರು. ಟಿಪ್ಪಣಿ ಮತ್ತು ಲೀಲೆಗಳನ್ನು ಸಂಗ್ರಹಿಸಲೆಂದು ಬಾಬಾ ಆಜ್ಞಾಪಿಸಿದಾಗ ಅವರಿಗೆ ಸ್ಫೂರ್ತಿ ಬಂದಿತು. ಶ್ರೀ ಹೇಮಾಡ ಪಂತರ ಬುದ್ಧಿಗೆ ಬಲ ಬಂದು ಈ ಕೆಲಸದ ಭಾರವನ್ನು ಹೊರುವ ಧೈರ್ಯ ಹುಟ್ಟಿತು. ಅವರು ಈ ಕೆಲಸವನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ. ಅದೇ ನಾವು ಈಗ ಪಡೆದಿರುವ ಸಾಯಿ ಲೀಲೆ ಎಂಬ ಅಮೃತವು ಹೊರಹೊಮ್ಮುತ್ತಿರುವ ಸೋಮಕಾಂತಮಣಿ ಶ್ರೀ ಸಾಯಿ ಸಚ್ಚರಿತೆ. ಈ ಅಮೃತವನ್ನು ಭಕ್ತರು ಮನದಣಿಯುವಂತೆ ಪಾನ ಮಾಡಬಹುದು ಎಂದು ಶ್ರೀ ಹೇಮಾಡ ಪಂತರು ಹೇಳಿದ್ದಾರೆ. ಆತ್ಮರಾಮರು, ಯೋಗ ಸಂಪನ್ನರು ಆದ ಶ್ರೀ ಸಾಯಿಯವರಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಪರಮಯೋಗೀಶ್ವರರು, ಪರಬ್ರಹ್ಮರು, ದೇವರ ಅವತಾರ ಪುರುಷರು, ದಯಾಸಾಗರರು ಆದ ಶ್ರೀ ಸಾಯಿಬಾಬಾ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕನ್ನಡ ಕೃತಿ ಶ್ರೀ ಸಾಯಿ ಸಚ್ಚರಿತೆಯನ್ನು ಆರಂಭಿಸೋಣ. ಶ್ರೀ ಸಾಯಿ ಪ್ರಣಾಮ್.